ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಎಲ್ಲಾ ನಂಬರ್ಗೂ ಒಂದು ವೀಕ್ನೆಸ್ ಅನ್ನೋದಿರುತ್ತೆ. ಇವತ್ತು ಆ 1 ರಿಂದ 9 ನಂಬರ್ ಬಗ್ಗೆ ವೀಕ್ನೆಸ್ ಬಗ್ಗೆ ಹೇಳ್ಕೊಡ್ತೀನಿ. ಈ ವೀಕ್ನೆಸ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡ್ಕೊಡ್ತಾ ಇದ್ದಂಗೆ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಬರುತ್ತೆ. ನೋಡಿ, ಯಾರ್ಯಾರು ಈ ತರ 1, 10, 19, 28 ಹುಟ್ಟಿರ್ತಾರಲ್ಲ, ಅವ್ರಿಗೆ ಈಗೋ ಇಶ್ಯೂಸ್ ಜಾಸ್ತಿ ಇರುತ್ತೆ. ಈಗೋನ ಕಡಿಮೆ ಮಾಡ್ಕೊಳ್ಳಿ, ನಿಮ್ ಲೈಫ್ ನಲ್ಲಿ ತುಂಬಾ ಸಕ್ಸಸ್ ಕಾಣ್ತೀರಾ. ಅದೇ ತರ ಯಾರ್ಯಾರು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಹುಟ್ಟಿರ್ತೀರಲ್ವಾ, ನಿಮ್ಗೆ ಓವರ್ ಥಿಂಕಿಂಗ್ ಇಶ್ಯೂ ಜಾಸ್ತಿ. ಅಂದ್ರೆ ಏನಾದ್ರು ಒಂದು ವಿಷಯನ ಜಾಸ್ತಿ ಥಿಂಕ್ ಮಾಡೋದು, ಅಂದ್ರೆ ಓವರ್ ಥಿಂಕಿಂಗ್ ಮಾಡಕ್ ಹೋಗ್ಬೇಡಿ. ಯಾವಾಗ ಓವರ್ ಥಿಂಕಿಂಗ್ ಮಾಡ್ತಿರೋ ಅಲ್ಲಿ ನೀವು ಫೇಲ್ ಆಗ್ತೀರಾ. ಮತ್ತೆ 3ನೇ ತಾರೀಕು 3, 12, 21, 30. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವ್ರದ್ದು ಒಂದು ಸ್ಕ್ಯಾಟರ್ಡ್ ಫೋಕಸ್ ಅಂತ ಹೇಳ್ತೀವಿ ನಾವು. ಸ್ಕ್ಯಾಟರ್ಡ್ ಫೋಕಸ್ ಅಂತಂದ್ರೆ ಒಂದ್ ಕಡೆ ನೋಡಲ್ಲ, ಆಯ್ತಾ. ಒಂದ್ ಕಡೆ ಒಂದ್ ಕೆಲಸ ಮಾಡ್ತಾರೆ, ಮತ್ತೆ ಅದನ್ನ ಬಿಟ್ಬಿಟ್ಟು ಇನ್ನೊಂದ್ ಕಡೆ ಹೋಗ್ತೀರಾ, ಮತ್ತೆ ಅದನ್ನ ಬಿಟ್ಬಿಟ್ಟು ಇನ್ನೊಂದ್ ಕಡೆ ಹೋಗ್ತೀರಾ. ಈ ತರ ಏನಾದ್ರು ನೀವು ಮಾಡ್ತಾ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ವೀಕ್ ಪಾಯಿಂಟ್ ಇದು, ಇದನ್ನ ನೀವು ಸಕ್ಸಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಒಂದು ಒಳ್ಳೆ ಸಕ್ಸಸ್ ಇರುತ್ತೆ. ನೆಕ್ಸ್ಟ್ ನಂಬರ್ 4 ಮೇಜರ್ ಪ್ರಾಬ್ಲಮ್ ಸ್ಟಬರ್ನೆಸ್. 4, 13, 22, 31 ಅಲ್ಲಿ ಹುಟ್ಟಿರೋರು ಈ ಸ್ಟಬರ್ನೆಸ್ ನ ಬಿಟ್ಬಿಡಿ. ಇದೇ ನಿಮ್ಮ ವೀಕ್ನೆಸ್. ಈ ವೀಕ್ನೆಸ್ ನ ನೀವು ಸ್ಟ್ರೆಂತ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅಲ್ಲಿ ತುಂಬಾ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ. ಅದೇ ತರ ನಂಬರ್ 5 ಮೇನ್ ಪ್ರಾಬ್ಲಮ್ ರೆಸ್ಲೆಸ್ನೆಸ್ ಅಂತಾರೆ. ಏನಾಗುತ್ತೆ ಅಂತಂದ್ರೆ 5 ಅನ್ನೋದು ಫಾಸ್ಟ್ ಥಿಂಕರ್ಸ್, ಎಲ್ಲ ಜಲ್ದಿ ಆಗ್ಬಿಡ್ಬೇಕು, ಫಾಸ್ಟ್ ಆಗಿಬಿಡ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ರೆಸ್ಲೆಸ್ನೆಸ್ ಕ್ರಿಯೇಟ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಇದನ್ನ ನೀವು ಸರಿ ಮಾಡ್ಕೊಳ್ಳಿ, ನಿಮ್ ಲೈಫ್ ತುಂಬಾ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು.